ಬಸವಭೂತೇಶ್ವರ ಮಠದಲ್ಲಿ 2ನೇ ವರ್ಷದ ಮಕ್ಕಳಿಗೆ ಬೇಸಿಗೆ ಶಿಬಿರ ಅಂತ ಹೇಳೋದಕ್ಕಿಂತ ಈ ಮಠದಲ್ಲಿ ಏನು ಮುಖ್ಯವಾಗಿ ಬೇಕಾಗಿರೋದು ಮಕ್ಕಳಿಗೆ ಸಂಸ್ಕಾರ. ಆ ಸಂಸ್ಕಾರ ಕಲಿಸೋ ನಿಟ್ಟಲ್ಲಿ ಮತ್ತೆ ಈ ಭಾಗದ ಕಲ್ಚರು, ಅದ್ರ ಜೊತೆಗೆ ಈ ಪಾಠ ಪ್ರವರ್ಗದ ಜೊತೆಗೆ ಆಟಗಳಲ್ಲಿ ಯಾವ್ದ್ರಲ್ಲಿ ಮುಂದುವರಿಬೋದು ಅನ್ನೋದು ತೋರಿಸಿ ರಾಷ್ಟ್ರೀಯ ನಾನು ಕೇಳ್ಬಿಟ್ಟಿದ್ದೆ. ಅದನ್ನ ಮಾಡಿ ಹಿಂದಿನ ಬಾರಿಗೆ 100 ಮಕ್ಕಳ ಮೇಲೆ ಕರೆದು ಪಾಂಡವಪುರ, ಮಂಡ್ಯ ಆ ಭಾಗದಿಂದೆಲ್ಲ ಬಂದಿದ್ರು. ಈ ಸತಿ ಬೆಂಗಳೂರಿಂದನೂ ಒಂದು ಮಗು ಕೇಳಿದೆ, ಹೊರಗಡೆಯಿಂದ ಮಕ್ಕಳನ್ನ ತಂದ್ಬಿಡೋದು ಮಾಡ್ತವ್ರೆ. ನನ್ನ ಗಮನಕ್ಕೆ ಒಬ್ಬಳು ನಮ್ಮ ಕುಮಾರ್ ಕಾರ್ಯದರ್ಶಿ ಬಂದಿರೋದು, ಅವ್ರು ಲಿಂಗಾಯತರು. ಆಕ್ಚುಲಿ ಅವ್ರ ಮಠಗಳಿಗೆ ಅಷ್ಟು ಸುಲಭವಾಗಿ ಯಾರು ಕಳಿಸಲ್ಲ. ಯಾಕೆಂದ್ರೆ ಅವರೆಲ್ಲ ಸ್ವಲ್ಪ ಮಡಿ ಮುಟ್ಟಲ್ಲಿ ಇರೋಂಥವ್ರು. ಯಾಕೆ ನಮ್ಮ ಗ್ರಾಮಗಳು ಲಿಂಗಾಯತರು ತುಂಬ ಜನ ಅವರ ಸೋದರು. ಆದರೂ ಅವರು ಇಲ್ಲಿ ಹಿಂದೆ ಒಂದು ಹುಡುಗ ಬಂದಿದ್ದ, ಅವರು ಕಲ್ತು ಬಂದಿದ್ದು ನೋಡಿ, ಸಂಸ್ಕಾರ ನೋಡಿ ಈ ವರ್ಷ 3 ಮಕ್ಕಳನ್ನು ಸೇರಿಸಿ 4 ಮಕ್ಕಳು ಬಂದಿದ್ದೀವಿ ಗ್ರಾಮದಿಂದ ಅಂತ ಹೇಳಿದ್ರು ನಮ್ಮ ಗವಿಗಳಿಗೆ ಹೋಗ್ಬೋದು. ಸೊ ಅದು ಖುಷಿಯಾದ ವಿಚಾರ. ಯಾಕೆಂದ್ರೆ ಒಂದು ಮಗು ಒಳ್ಳೆದಾಗಿ ಕಲ್ತು ಹೋದಾಗಲೇ ಇನ್ನೊಂದು ಮಕ್ಕಳಿಗೆ ಅದು ಇನ್ಸ್ಪಿರೇಷನ್ ಆಗ್ತದೆ. ಅದನ್ನ ಮಾಡ್ತಾ ಬಂದವ್ರೆ. ಇವ್ರು ಮಾಡ್ತಾ ಇರೋಂಥ ಶಿಬಿರ ಯಶಸ್ವಿ ಆಗೈತೆ. ಯಶಸ್ವಿ ಆಗಲಿ ಅಂತ ಹೇಳಿದ್ರೆ ಯಶಸ್ವಿ ಆಗೈತೆ. ಆ ಯಶಸ್ಸಿಗೆ ಸ್ವಲ್ಪ ಮಠಕ್ಕೆ ಏನಪ್ಪ ಅಂದ್ರೆ ಆರ್ಥಿಕ ಸಹಾಯ ಬೇಕಾಗಿರ್ತದೆ. ಅದಕ್ಕೆ ಸಂಬಂಧಪಟ್ಟವರು ಯಾರು ದಾನಿಗಳು ಒಂದಿಷ್ಟು ಹೆಚ್ಚಿನ ಸಹಾಯ ಮಾಡಿ ಮಕ್ಕಳುಗಳಿಗೆ ಇನ್ನೂ ಒಳ್ಳೊಳ್ಳೆ ಆಕ್ಟಿವಿಟೀಸ್ ಮಾಡೋಕ್ಕೆ ಏನಾದ್ರು ಬೇಕಾಗುತ್ತೆ, ಎಕ್ವಿಪ್ಮೆಂಟ್ಸ್ ತಗೊಳಕ್ಕಿರ್ಬೋದು, ಜೊತೆಗೆ ಒಳ್ಳೆ ಟೀಚರ್ಸ್ ಹೊರಗಡೆ ಕರ್ಸಕ್ಕಿರ್ಬೋದು. ಇದಕ್ಕೆಲ್ಲ ದುಡ್ಡು ಖರ್ಚಾಗೋದ್ರಿಂದ ಮಠಕ್ಕೆ ಸ್ವಲ್ಪ ನಮ್ಮ ಗುರುಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ.